ನಮ್ಮ ನಡಿಗೆ ಆರೋಗ್ಯದ ಕಡೆಗೆ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಾಕಥಾನನ್ನು ನಡೆಸಲಾಯಿತು. ಸಂಸದ ಸುನಿಲ್ ಬೋಸ್, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ವಾಕಥಾನ್ನಲ್ಲಿ ಭಾಗಿಯಾಗಿದ್ದರು. ಉದ್ಘಾಟನೆ ಮಾತ್ರವಲ್ಲ, 5Kಯ ವಾಕಥಾನ್ನಲ್ಲೂ ಸಹ ಭಾಗಿಯಾಗಿದ್ದರು. ಸುನಿಲ್ ಬೋಸ್ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಎಲ್ಲರೂ ಉದ್ಘಾಟನೆಗೆ ಸೀಮಿತ ಆಗ್ತಾರೆ, ಇವತ್ತು 5K ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಬಂದಿದ್ದೀರಾ. ಎಲ್ಲರೀಗ ಏನಿದು ಇಂಟೆನ್ಷನ್ ಏನು, ನಮ್ಮ ನಡೆಗೆ ಆರೋಗ್ಯದ ಕಡೆಗೆ ಅಂತ ಏನು ಇದೊಂದು ಥೀಮ್ ಇತ್ತು. ಯೂಶ್ವಲಿ ಈಗಿರೋಂಥ ಪ್ರೆಸೆಂಟ್ ಸಿಚುವೇಷನಲ್ಲಿ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಯಾಕಂದರೆ ಅವ್ರದ್ದು ಡೈಲಿ ರುಟೀನ್ ಇರ್ಬೋದು, ಅಥವಾ ಫುಡ್ ಕನ್ಸಂಪ್ಷನ್ ಇರ್ಬೋದು. ಅದರಿಂದ ಡೈಲಿ 30 ಮಿನಿಟ್ಸ್ ವಾಕ್ ಮಾಡಿದ್ರೆ ನಮಗೂ ಒಳ್ಳೆಯದು, ಅಂದರೆ ನಮ್ಮ ಆರೋಗ್ಯ ಕಡೆ ಗಮನ ಕೊಟ್ಟಂಗೆ ಆಗುತ್ತೆ. ಅದರಿಂದ ಈ ನಿಟ್ಟಿನಲ್ಲಿ ಇವತ್ತು GSS ಮತ್ತು ಕಾರ್ಪೊರೇಷನ್ನು ಮತ್ತು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ 3 ಜನ ಸಹಭಾಗಿತ್ವ ಬಂದರೆ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ಸುಮಾರು 10,000 ಜನನ ಸೇರಿಸಿ, ಬಿಕಾಸ್ ಇಸ್ ಅ ಗ್ರೇಟ್ ಇವೆಂಟ್. 10,000 ಜನ ಗ್ಯಾದರಿಂಗ್ ಆಗಿದ್ದಾರೆ. 5 ಕಿಲೋಮೀಟರ್ ಆದಷ್ಟು ಜನ ಬಂದಂಥವ್ರು, ಭಾಗವಹಿಸಿದಂಥವ್ರು ನಡೆದಿದ್ದಾರೆ. ಅದರಿಂದ ಇದೊಂದು ಒಳ್ಳೆ ಒಂದು ಸಕ್ಸಸ್ ಮಾಡಿದ್ದಾರೆ. ಅದ್ರ ಮಾಡಿದಂಥ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರೂ ಕೂಡ ನಮ್ಮ ಆರೋಗ್ಯ ಕಡೆ ಗಮನ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಹಿರಿಯರು ಮಾತ್ರ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು, ವಾಕಥಾನ್ ಮಾಡುವಂಥದ್ದು, ರನ್ನಿಂಗ್ ಮಾಡೋದು ಮಾಡ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗಳು ಯಾಕೋ ಒಂದು ಕಡೆ ಆ ಕಡೆ ಗಮನ ಹರಿಸ್ತಲ್ಲ. ಯಂಗ್ಸ್ಟರ್ಸ್ಗಳಿಗೆ ಏನು ಮೆಸೇಜ್? ನಾನು ಅದನ್ನೇ ಹೇಳ್ತಿರೋದು. ಈಗ ಚಿಕ್ಕ ಮಕ್ಕಳಿಗೆ 20 ವರ್ಷದ ಮಕ್ಕಳು, 25 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಅವ್ರು ದಿನನಿತ್ಯದ ಆರೋಗ್ಯ ಕಡೆ ಗಮನ ಕೊಡೋದೇನೆ. ಯಾಕೆ ನಮ್ಮ ಲೈಫ್ ಈಗ ಸ್ಟ್ರೆಸ್ಫುಲ್ ಲೈಫು, ಮಕ್ಕಳಿಗೆ ಎಜುಕೇಷನ್ ಇರ್ಬೋದು, ಕೆಲಸ ಜಾಬ್ ಹುಡುಕೋದಿರ್ಬೋದು, ಅಥವಾ ವರ್ಕಿಂಗ್ ನೇಚರ್ ಇರ್ಬೋದು, ಅವ್ರಿಗೆ ಸಮಯ ಸಿಗ್ತಾ ಇರ್ಬೋದು. ಅದರಿಂದ ದಯವಿಟ್ಟು ನನ್ನ ಯಂಗ್ಸ್ಟರ್ಸ್ಗೆ ಹೇಳುವಂಥದ್ದು, ಎಲ್ಲರೂ ಪ್ರತಿನಿತ್ಯ ಏನು ನಿಮಗೆ ಹಾಸ್ ಟುಗೆದರ್ ಮಾಡಿ ಅಂತ ಒಂದು 40-45 ಮಿನಿಟ್ಸ್ ಡೈಲಿ ಒಂದು ಚಟುವಟಿಕೆ ಅಥವಾ ಆರೋಗ್ಯ ಕಾಪಾಡಿ ಚಟುವಟಿಕೆ ಮಾಡಿ ಅಂತ ಕೇಳಿ. ಮೇಡಮ್, ತಾವು ಸಹ 5Kಯಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿರಿ, ಸ್ಟಾರ್ಟ್ ಟು ಫಿನಿಶ್. ಈಗ ಹೊಸ ಮಂತ್ರ ಇದೆ, ವೆಲ್ನೆಸ್ ಇಸ್ ಅ ನ್ಯೂ ವೆಲ್ತ್ ಅಂತ ಹೇಳಿ. ಇವತ್ತಿನ ದಿನ ಮೈಸೂರು ಯೂನಿವರ್ಸಿಟಿ ಮತ್ತು ಇತರ ಆರ್ಗನೈಸೇಷನ್ ಅವರು 5K ಫಿಟ್ ಮೈಸೂರು ಅಂತ ಹೇಳಿ ಒಂದು ಇವೆಂಟ್ ಇಟ್ಕೊಂಡಿದ್ರು. ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಮೈಸೂರಿಯನ್ಸ್, ಮೋರ್ ದ್ಯಾನ್ 8,000 ಪೀಪಲ್ ಅಟೆಂಡೆಡ್ ದಿಸ್. ಇಟ್ಸ್ ಅ ಗುಡ್ ಮೆಸೇಜ್. ಹೆಲ್ತ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಒಂದು ಏನು ಮೆಸೇಜ್ ಇದೆ ಅದನ್ನು ಎಲ್ಲರೂ ಪ್ರೂವ್ ಮಾಡಿದರು. ಸೊ ವೆನ್ ಇಟ್ ಕಮ್ಸ್ ಟು ಹೆಲ್ತ್, ಮೈಸೂರು ಸ್ಟ್ಯಾಂಡ್ ಸ್ಟಾಲ್ ಅಂತ ಹೇಳಿ ಮೆಸೇಜನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇವತ್ತಿಂದು ಸಾಕಷ್ಟು ಯಶಸ್ವಿಯಾಗಿದೆ. ಮುಂದೆ ಈ ರೀತಿ ಕಾರ್ಯಕ್ರಮಗಳು ಯಾವಾಗ ಆಗ್ಬೋದು, ಹೇಗೆ? ಇದು ಮೂಮೆಂಟ್ ಅಷ್ಟೇ, ಒಂದು ಶುರುವಾಗಿದೆ ಅಷ್ಟೇ. ಇಲ್ಲಿಂದ ಮುಂದೆ ಇದನ್ನು ಪ್ರತಿ ತಿಂಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಥ್ಯಾಂಕ್ಸ್ ಟು ಸುನಿಲ್ ಬೋಸ್ ಸರ್, ಥ್ಯಾಂಕ್ಸ್ ಟು ಕಾಂಪೌಲ್ ಮೇಡಮ್, ಥ್ಯಾಂಕ್ಸ್ ಟು ಸವಿತಾ ಮೇಡಮ್. ಮೈಸೂರಿನ ಎಲ್ಲ ನಾಗರಿಕರು, ಅದರಲ್ಲೂ ಇಷ್ಟು ಬೆಳಗ್ಗೆ ಚಳಿನಲ್ಲಿ 6 ಗಂಟೆ ಅಷ್ಟೊತ್ತಿಗೆ ಒಂದು 8-10 ಸಾವಿರ ಜನ ಸೇರಿದ್ದಾರೆ ಅಂದರೆ ಮೈಸೂರು ಈಸ್ ಬ್ಲೆಸ್ಡ್ ಅಂತ ಹೇಳಿ. ವಿ ಆರ್ ಆಲ್ ಬ್ಲೆಸ್ಡ್ ಟು ವರ್ಕ್ ಹಿಯರ್. ಥ್ಯಾಂಕ್ ಯು. ಇದು ಆರಂಭ ಮಾತ್ರ. ಆರೋಗ್ಯದೆಡೆಗೆ ನಮ್ಮ ನಡಿಗೆ ನಿರಂತರವಾಗಿ ಇರ್ತದೆ. ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲರ ಆರೋಗ್ಯವೂ ಸಹ ಚೆನ್ನಾಗಿರ್ತದೆ. ಈ ನಿಟ್ಟಿನಲ್ಲಿ ಪ್ರತಿದಿನ 30 ನಿಮಿಷ ವಾಕ್ ಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಸಾರಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9